ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾಂಚಿತಂ ಮೂಕೋಪಿ ಯತ್ ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಾಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಸಮಸ್ತ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ವಿಭೂತಿ ಸಂಧಿಯಲ್ಲಿ ಭಗವಂತನ ವಿಭೂತಿಗಳನ್ನು ಪರಿಚಯ ಮಾಡಿಸಿ ಕೊಡ್ತಾ 10 ರೀತಿಯಾದ ವಿಭೂತಿಗಳನ್ನು ನಮಗೆ ಸುಂದರವಾಗಿ ವಿವರಿಸಿದ್ದಾರೆ. ನೀತ, ಆಹಿತ, ಸಜಾತೀಯ, ವಿಜಾತೀಯ, ಸಾಧಾರಣ, ವಿಶೇಷ, ನೈಜ, ಸಹಜ, ಖಂಡ, ಅಖಂಡ ಅಂತ 10 ವಿಭೂತಿ ರೂಪಗಳನ್ನು ವಿವರಿಸಿದ್ದಾರೆ. ಅದರಲ್ಲಿ ಕಿಂಚಿತ್ತಾಗಿ 7 ನಾವು ನೋಡಿದ್ದೇವೆ. 3 ನಾವು ಚಿಂತನೆ ಮಾಡಬೇಕಾದ್ದು ಉಳಿದಿದೆ. ಖಂಡ, ಅಖಂಡ, ಆಹಿತ ಅಂತ 3 ರೀತಿಯಾದ ವಿಭೂತಿ ರೂಪಗಳು ಅಂತ. ಇದಕ್ಕೆ ವ್ಯಾಖ್ಯಾನಕಾರರು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಖಂಡ, ಅಖಂಡ, ಒಂದು ದೊಡ್ಡ ಅನ್ನದ ರಾಶಿ ಇದ್ದರೆ ಅದು ಅಖಂಡ. ಖಂಡ ಅಂತಂದರೆ ನಮ್ಮ ಎಲೆಗೆ ಬಡಿಸಿರ್ತಾರೆ, ಒಂದೊಂದೇ ಅಗಳು ನಾವು ತಿಂತೇವೆ, ಇದು ಖಂಡ. ಅಖಂಡವಾದ ಅನ್ನದ ರಾಶಿಯಲ್ಲಿ ಭಗವಂತನ ವಿಭೂತಿ ರೂಪ ಇರ್ತದೆ. ಖಂಡವಾದ ಅನ್ನದಲ್ಲಿಯೂ ಭಗವಂತನ ವಿಭೂತಿ ರೂಪ ಇದೆ. ಎಂತಹ ಅನುಸಂಧಾನಕ್ಕೆ ಯೋಗ್ಯವಾದಂತಹ ಮಾರ್ಗದರ್ಶನ ಇಲ್ಲಿದೆ ನೋಡಿ. ನಾವು ಊಟ ಮಾಡುವಾಗ ಅನ್ನ ತಿಂತೇವೆ, ಅಷ್ಟೇ ಅಲ್ಲ, ನಾಲಿಗೆಗೆ ರುಚಿಕರ ಆಗಿದೆ ಅಷ್ಟಕ್ಕೆ ನಮ್ಮ ಚಿಂತನೆ ನಿಲ್ಲಬಾರ್ದು. ನಾಲಿಗೆ ಪೂರ್ತಿ ನಂಬೇಡಿ ಅದನ್ನು. ಅದು ನಾಲಿಗೆ ಏನು ಬೇಕು ಅಂತ ಹೇಳುತ್ತೆ ಅಂತಂದರೆ ಅದರದ್ದು ಬೇರೆಯೇ ಒಂದು ರುಚಿ. ಆದರೆ ನಾಲಿಗೆ ಹೇಳಿದ್ದನ್ನು ನಾವು ಕೇಳಬಾರ್ದು, ಹೊಟ್ಟೆ ಹತ್ರ ಕೇಳಬೇಕು. ನಿನಗಿದು ಬೇಕಾ ಬೇಡವಾ ಅಂತ. ನಾವು ದಾರಿ ತಪ್ಪಿದ್ದೇ ಅಲ್ಲಿ. ಹೊಟ್ಟೆಯಲ್ಲಿ ಕೇಳುವುದಿಲ್ಲ, ನಾಲಿಗೆ ಹತ್ರ ಕೇಳ್ತೇವೆ. ನಾಲಿಗೆ ಹೇಳುತ್ತೆ ತಿಂದುಬಿಡುವುದು ಅಂತ, ಹೊಟ್ಟೆ ಹೇಳ್ತದೆ ನಾನು ತಿಂದರೆ ಸತ್ತು ಹೋಗ್ತೇನೆ ಅಂತ, ನಾಲಿಗೆ ಹೇಳ್ತದೆ ತಿಂದು ಸಾಯು ಅಂತ ಹೇಳುತ್ತೆ. ಅಂದರೆ ತಿನ್ನದೆ ನಾವು ಬದುಕುವುದಿಲ್ಲ, ತಿನ್ನಲೇಬೇಕು ಅಂತ. ನಮಗೆ ಗೊತ್ತಿದ್ದು ಹೊಟ್ಟೆಗೆ ಹಾಳು ಗೊತ್ತಿದ್ದರೂ ಕೂಡ ಅದನ್ನು ತಿಂತೇವೆ ನಾವು. ತಿನ್ನುವ ವಸ್ತುವಿನಲ್ಲಿ ಭಗವಂತ ಇದ್ದಾನೆ ಅಂತ ಅನುಸಂಧಾನ ಮಾಡಿ ತಿನ್ನಬೇಕು. ನಮ್ಮಲ್ಲಿ ಮುಟ್ಟಿ ಜಪ ಮಾಡಲಿಕ್ಕಿದೆ, ತ್ವಂ ಯಜ್ಞಃ ತ್ವಂ ವಷಡ್ಕಾರಃ ಅಂತ ಅನುಸಂಧಾನ ಮಾಡಿ ಭಗವಂತನ ರೂಪ ಅಲ್ಲಿ ಇದೆ ಅಂತ ಚಿಂತನೆ ಮಾಡಿ ಅದನ್ನು ನಾನು ತಿಂತೇನೆ ಅಂತಲ್ಲ. ಅದಕ್ಕೊಂದು ಚಿಂತನೆ ಕೊಟ್ಟಿದ್ದಾರೆ ಉಪನಿಷತ್ತಿನಲ್ಲಿ, ಅದ್ಯತೆ ಅತ್ತಿಚ ಭೂತಾನಿ ಅಂತ. ಆ ಆಹಾರ ಪದಾರ್ಥ ನಮಗೆ ಅದು ಉಪಜೀವ್ಯ, ಅದು ನಮ್ಮನ್ನು ಬೆಳೆಸ್ತದೆ, ನಮ್ಮ ಸಮೃದ್ಧಿಗೆ ಅದು ಕಾರಣ, ಅಂಗಾಂಗಗಳ ಪುಷ್ಟಿಗೆ ಅದು ಕಾರಣವಾದ್ದು. ಆದ್ದರಿಂದ ಒಂದೊಂದು ಅಗಳಲ್ಲಿಯೂ ಭಗವಂತನ ವಿಭೂತಿ ರೂಪ ಇದೆ. ಹಾಗೆ ಅನುಸಂಧಾನ ಮಾಡಿದರೆ ತಿಂದ ಅನ್ನ ನಮ್ಮನ್ನು ಬದುಕಿಸುವುದಲ್ಲ, ಆ ಅನ್ನದ ಒಳಗಿದ್ದ ಭಗವಂತ ವಿಭೂತಿ ರೂಪದಿಂದ ಇದ್ದು ನಮಗೆ ಆರೋಗ್ಯವನ್ನು ಕೊಟ್ಟು ನಮಗೆ ತಿಂದ ಆಹಾರವನ್ನು ರಕ್ತ ಮಾಂಸವಾಗಿ ಪರಿಣಾಮ ಮಾಡಿ ಇಡೀ ದೇಹದಲ್ಲಿ ಸಂಚಾರ ಆಗುವ ಹಾಗೆ ಮಾಡಿ 100 ವರ್ಷ ಆರೋಗ್ಯ ಕೊಟ್ಟು ಆಯುಷ್ಯ ಕೊಟ್ಟು ರಕ್ಷಣೆ ಮಾಡುವುದು ಅನ್ನ ಅಲ್ಲ, ಅನ್ನದೊಳಗಿದ್ದ ಭಗವಂತ ವಿಭೂತಿ ರೂಪದಿಂದ. ಇದು ನಮಗೆ ಆ ವಿಭೂತಿ ರೂಪದ ಪರಿಚಯವನ್ನು ನಮಗೆ ಮಾಡಿಸಿದ್ದಾರೆ. ಬರೀ ಒಂದಿಷ್ಟು ಅನ್ನ ಇದೆ ಅಂತಿಟ್ಕೊಳ್ಳಿ, ಬರೀ ಅಗಳು ಅನ್ನ ಇದೆ ಅಂತಿಟ್ಕೊಳ್ಳಿ, ಇಷ್ಟೊಂದು ಸಮೂಹಕ್ಕೆ ನಾವು ಹೇಗೆ ಬಡಿಸಬೇಕು? ಅಖಂಡವಾದ ಅನ್ನನೂ ಬೇಕು. ಅಖಂಡವಾದ ಅನ್ನ ಅಖಂಡವಾದಂತಹ ಈ ಜನಸ್ತೋಮಕ್ಕೆ ಬೇಕು, ನಮ್ಮ ಹೊಟ್ಟೆಗೆ ಇಷ್ಟು ಬೇಕು. ದೇವರು ಅಖಂಡವಾದ ಅನ್ನದ ರಾಶಿಯಲ್ಲಿ ವಿಭೂತಿ ರೂಪದಿಂದ ಇರ್ತಾನೆ. ಒಂದೊಂದು ಅಗಳಲ್ಲಿಯೂ ಭಗವಂತ ವಿಭೂತಿ ರೂಪದಿಂದ ಇರ್ತಾನೆ. ಇದು ಖಂಡ ಅಖಂಡ ಅಂತ. ಇದಕ್ಕೆ ಬೇರೆ ಬೇರೆ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ಒಂದು ಪರ್ವತದಲ್ಲಿ ಅಖಂಡವಾಗಿ ಭಗವಂತನ ವಿಭೂತಿ ರೂಪ ಇದೆ. ಅದರ ಒಂದೊಂದು ಭಾಗ ಮಣ್ಣು ಕಲ್ಲು, ಅದರಲ್ಲಿಯೂ ಭಗವಂತನ ವಿಭೂತಿ ರೂಪಗಳು ಇದೆ. ಬೃಹತ್ತಾದ ಪರ್ವತ, ಭಗವಂತನ ವಿಭೂತಿ ರೂಪ ಅದು ಎಷ್ಟು ದೊಡ್ಡದಿರಬೇಕು. ಒಂದೊಂದು ತುಂಡು ಮಣ್ಣು ಕಲ್ಲಿನಲ್ಲಿಯೂ ಕೂಡ ಭಗವಂತ ವಿಭೂತಿ ರೂಪದಿಂದ ಇರ್ತಾನೆ ಅಂತ. ನಾವು ಹಿಮವತ್ ಪರ್ವತ ನೋಡ್ತೇವೆ. ನಾವು
ಇಡೀ ಹಿಮವತ್ ಪರ್ವತವನ್ನು ನೋಡುವ ಶಕ್ತಿ ನಮಗಿಲ್ಲ. ಅದೊಂದು ದೊಡ್ಡ ಪರ್ವತ. ಉತ್ತರ ದಿಕ್ಕಿಗೆ ಒಂದು ರೀತಿ ಭಾರತಕ್ಕೆ ದೇವರು ಮಾಡಿದ ದೊಡ್ಡ ಕರುಣೆ. ನಮ್ಮ ಭಾರತ ದೇಶ ಅದು ಸುರಕ್ಷಿತವಾದ ದೇಶ. 3 ಬದಿಯಲ್ಲಿ ಸಮುದ್ರ, ಉತ್ತರದಲ್ಲಿ ಹಿಮವತ್ ಪರ್ವತದ ದಂಡೆ ಪ್ರಾಕಾರ, ಈ 3 ಜಲ ಆವರಣ, ಒಂದು ಬದಿಯಲ್ಲಿ ಪರ್ವತದ ಆವರಣ, ಈ 4ರಿಂದ ನಮ್ಮ ಭಾರತ ಅದು ಅತ್ಯಂತ ಸುರಕ್ಷಿತವಾದಂತಹ ದೇಶ ಭಾರತ ದೇಶ. 4 ಕಡೆನೂ ಅದಕ್ಕೆ ಭದ್ರತೆ ಇದೆ. ಹಿಂದಿನ ಕಾಲದಲ್ಲಿ ಮನೆಗೊಂದು ಹೊಸ್ತಿಲು ಅಂತಿತ್ತು. ಆ ಹೊಸ್ತಿಲು ಯಾಕೆ? ಪೂಜೆ ಮಾಡಲಿಕ್ಕೆ ಅಂತ. ಅದು ಯಾಕೆ ಹೊಸ್ತಿಲಲ್ಲಿ ನಾವು ಪೂಜೆ ಮಾಡ್ತೇವೆ ಅಂತಂದರೆ ಅದು ಒಂದು ತಡೆ. ಅದು ಯಾವುದಕ್ಕೆ ತಡೆ ಅಂತಂದರೆ ಒಳಗಿದ್ದದ್ದು ಹೊರಗೆ ಹೋಗಬಾರ್ದು, ಹೊರಗಿದ್ದದ್ದು ಒಳಗೆ ಬರಬಾರ್ದು. ಅದಕ್ಕೊಂದು ತಡೆ. ಒಳಗಿದ್ದದ್ದು ಹೊರಗೆ ಹೋಗಬಾರ್ದು. ನಿಮ್ಗೆ ಅರ್ಥ ಆಯಿತು ನೋಡಿ. ಮನೆಯ ಗಲಾಟೆ, ಒಳಗಿದ್ದದ್ದು ಹೊರಗೆ ಹೋಗಬಾರ್ದು. ಮನೆಯಲ್ಲಿರುವ ಭಿನ್ನಾಭಿಪ್ರಾಯಗಳು ಹೊಸ್ತಿಲು ದಾಟಿ ಹೊರಗೆ ಹೋಗಬಾರದು. ಮನೆಯೊಳಗೆ ಜಗಳ ಏನಿದ್ರೂ ಕೋಣೆಯೊಳಗೆ ಮನೆಯೊಳಗೆ ಚಿಲ್ಕ ಹಾಕಿ ನಾವು ಮಾಡಬೇಕಾದ್ದು. ಮನೆಯ ಹೊಸ್ತಿಲು ದಾಟಿ ಮನೆಯ ಒಳಗಿದ್ದ ಸಮಸ್ಯೆ ಅದು ಹೊರಗೆ ಬರಬಾರದು. ಅದು ಏನಿದ್ರೂ ಮನೆಯೊಳಗೆ ಮಾತ್ರ ಅದು ಗೊತ್ತಾಗಬೇಕು. ಅಷ್ಟೇ ಅಲ್ಲ, ರಸ್ತೆಯ ಕಸ ಮನೆಯೊಳಗೆ ಬರಬಾರದು, ಅದಕ್ಕೆ ಹೊಸ್ತಿಲು. ಮನೆಯ ಹೊರಗಿರುವ ಕಸ ಅಂತಂದರೆ ಬರೀ ಧೂಳು ಅಷ್ಟೇ ಅಲ್ಲ, ಆ ಹೊರಗಿರ್ತಕ್ಕಂತಹ ವಿಕೃತವಾದ ವಿಕೃತಿಗಳು ಏನಿವೆ, ಹೊಲಸು ಸಂಸ್ಕಾರಗಳು, ಹೊರಗಿನ ರಂಪಾಟಗಳು, ಅದು ಹೊಸ್ತಿಲಿನ ಒಳಗೆ ಬರಬಾರ್ದು. ಅದಕ್ಕೆ ತಡೆ. ಹೊರಗಿನ ಕೆಟ್ಟ ವಿಕೃತಿಗಳೂ ಮನೆಯೊಳಗೆ ಬರಬಾರ್ದು, ಮನೆಯೊಳಗಿನ ರಹಸ್ಯನೂ ಹೊರಗೆ ಹೋಗಬಾರ್ದು. ಅದಕ್ಕೆ ನಾವು ತಡೆ ಗೋಡೆ ಹಾಕಿ ನಾವು ಅದನ್ನು ಮನೆಯೊಳಗಿನ ಸಂಸ್ಕೃತಿಯನ್ನು ನಾವು ರಕ್ಷಣೆ ಮಾಡ್ತೇವೆ. ನಮ್ಮ ದೇಶಕ್ಕೆ, ಭಾರತ ದೇಶಕ್ಕೆ ಇಂಥದ್ದೊಂದು ಅಖಂಡವಾದ ಒಂದು ಆವರಣ ಇದೆ, ತಡೆಗೋಡೆ ಇದೆ. ಅದು ಯಾಕೆ ಅಂತಂದರೆ ಅದು ಹೊರಗಿನ ಪಾಶ್ಚಾತ್ಯ ವಿಕೃತಿಗಳು ನಮ್ಮ ದೇಶದೊಳಗೆ ಕಾಲಿಡಬಾರ್ದು. ನಮ್ಮ ದೇಶ, ಭಾರತ ದೇಶ ಅದು ಸುಸಂಸ್ಕೃತವಾಗಿಯೇ ಉಳಿಬೇಕು ಅನ್ನುವ ದೃಷ್ಟಿಯಲ್ಲಿ ನಮ್ಮ ಭಾರತ ಮಾತೆ ತಾನಾಗಿಯೇ ಆವರಣವನ್ನು ಮಾಡಿ, ಹೊರಗಿನವರೇ ನೀವು ಬರಬೇಡಿ ಅಂತಲ್ಲ, ನೀವು ಬರುವಾಗ ಅಲ್ಲಿದ್ದನ್ನು ಅಲ್ಲೇ ಬಿಟ್ಟು ನಮ್ಮದನ್ನು ಮಾತ್ರ ಹಿಡ್ಕೊಂಡು ಒಳಗೆ ಬನ್ನಿ, ಇಲ್ಲಿಂದ ಹೊರಗೆ ಹೋಗುವಾಗ ನಮ್ಮದನ್ನು ಬಿಟ್ಟು ಹೋಗಬೇಡಿ, ನಮ್ಮನ್ನು ಸಹಿತವಾಗಿಯೇ ಹೋಗಿ ಅನ್ನುವ ಎಚ್ಚರ. ಹಾಗಾಗಿ 3 ಬದಿಯಲ್ಲಿ ಸಮುದ್ರ, ಉತ್ತರದಲ್ಲಿರ್ತಕ್ಕಂತಹ ಆ ಪರ್ವತದ ಪ್ರಾಕಾರ, ಇದು ಅಖಂಡವಾದ್ದು. ನಮ್ಮ ದೇಶಕ್ಕೆ ದೇವರು ಕೊಟ್ಟಿರತಕ್ಕಂತಹ ಒಂದು ಸುರಕ್ಷಿತವಾದ ಗೋಡೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಅಖಂಡವಾದ್ದು. ಅದರ ಒಂದೊಂದು ತುಣುಕು ಮಣ್ಣೂ ಕೂಡ ಅದರಲ್ಲಿ ಭಗವಂತನ ವಿಶೇಷವಾದ ಸನ್ನಿಧಾನ ಅದರಲ್ಲಿದೆ. ಖಂಡದಲ್ಲಿರುವ ಭಗವಂತನ ವಿಭೂತಿ ರೂಪಗಳನ್ನು ನಾವು ಅನುಸಂಧಾನ ಮಾಡಬೇಕು. ಆ ಪರ್ವತದ ಮಣ್ಣು ನಾವು ಪ್ರಾರ್ಥನೆ ಮಾಡಿ ಹಿಡ್ಕೊಂಡು ಬಂದರೆ ಅದನ್ನು ನಾವು ಮನೆಯೊಳಗಿಟ್ಟು ಪೂಜೆ ಮಾಡಿದರೂ ರಕ್ಷೆ. ಅದನ್ನು ಮೈಗೆ ಹಚ್ಚಿಕೊಂಡ್ರೆ ಮೃತ್ತಿಗೆ ಹನಮೇ ಪಾಪಂ ಯನ್ಮಯ ದೂಷಿತಂ ಯನ್ಮಯ ದುಷ್ಕೃತಂ ಕೃತಂ. ನಾವೇನು ಪಾಪ ಮಾಡಿದ್ದೇನೆ ಅದನ್ನೆಲ್ಲ ತೊಳೆದು ಜಳ ಅಂತ ನನ್ನನ್ನು ಶುಚಿ ಮಾಡು ಅಂತ ಪ್ರಾರ್ಥನೆ ಮಾಡಲಿಕ್ಕಿದೆ. ಅಖಂಡದಲ್ಲಿ ಭಗವಂತನ ವಿಭೂತಿ ರೂಪ, ಖಂಡದಲ್ಲಿ ಭಗವಂತನ ವಿಭೂತಿ ರೂಪ. ಅದೇ ರೀತಿ ಇನ್ನೂ ಕೆಲವು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಸೇನೆ ಅಂತ, ಈ ಸೇನೆಯಲ್ಲಿ ಅಖಂಡವಾದ ಸೇನೆ ಇದೆ. ನಮ್ಮ ಭಾರತ ದೇಶ ಸೇನೆ ಅದು ಗೆದ್ದಿತು, ಒಂದು ಅಖಂಡವಾದ ಮಿಲಿಟರಿ ಫೋರ್ಸ್. ಅದರಲ್ಲಿ ಒಬ್ಬೊಬ್ಬರು ಶ್ರಮ ಪಡ್ತಾರೆ. ಒಬ್ಬೊಬ್ಬರು ಇಲ್ಲದಿದ್ದರೆ ಅಖಂಡ ಎಲ್ಲಿಂದ? ಒಬ್ಬೊಬ್ಬ ಸೇನೆಯಲ್ಲಿ ಘಟಕನಾದವನು ಕೂಡ ತನ್ನ ಸೇವೆಯನ್ನು ಸಲ್ಲಿಸ್ತಾನೆ. ಭಗವಂತನ ವಿಭೂತಿ ರೂಪ ಎಲ್ಲಿದೆ? ಅಖಂಡವಾದ ಸೇನೆಯಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ಒಂದೊಂದು ಸೇನೆಯಲ್ಲಿ ಘಟಕರಾದವರಲ್ಲಿಯೂ ಭಗವಂತನ ವಿಭೂತಿ ರೂಪ ಇದೆ. ಒಂದು ವೇಳೆ ಆ ಸೇನೆಯಲ್ಲಿ ಭಗವಂತನ ವಿಭೂತಿ ರೂಪ ಇಲ್ಲದೆ ಹೋಗಿದ್ದರೆ ಕಾಶ್ಮೀರ ನಮ್ಮ ವಶ ಆಗ್ತಿರಲಿಲ್ಲ. ಇವತ್ತು ಭಾರತ ಮಾತೆಯ ಶಿರೋಭೂಷಣವಾದ ಆ ಕನ್ಯಾಕುಮಾರಿ ನಮ್ಮಲ್ಲಿದೆ ಅಂತಂದರೆ ಅದು ಸೇನೆಯ ದೊಡ್ಡ ತ್ಯಾಗ ಅಂತ. ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಯಾಕಾಯಿತು ಅಂತಂದರೆ ನಮ್ಮ ಸೇನೆ ಇದ್ದದ್ರಿಂದಲೇ ಇಂತಹ ಸರ್ಜಿಕಲ್ ಸ್ಟ್ರೈಕ್ ನಡೆಯಿತು. ಚೀನಾ ಅದನ್ನು ಗಡಿಯನ್ನು ಬಿಟ್ಟು ಮುಂದೆ ಬರಲಿಲ್ಲ. ಯಾಕೆ ಅಂತಂದರೆ ನಮ್ಮ ಭಾರತದ ಸೇನೆ ಇಡೀ ಪ್ರಪಂಚಕ್ಕೆ ಒಂದು ರೀತಿಯಲ್ಲಿ ಎಚ್ಚರಗೊಳ್ಳತಕ್ಕಂತಹ ಸೇನೆ
ಯಾಕೆ ಅಂತಂದರೆ ನಮ್ಮ ದೇವರ ವಿಭೂತಿ ರೂಪ ಆ ಸೇನೆಯಲ್ಲಿ ಇದೆ. ಒಬ್ಬೊಬ್ಬರೂ ಕೂಡ ಮಾಡುವ ಸೇವೆ ಅದು ಅಖಂಡವಾದ ಸೇವೆ. ಹೀಗೆ ಖಂಡ ಅಖಂಡ ಅನ್ನೋ ಭಗವಂತನ ವಿಭೂತಿ ರೂಪಗಳನ್ನು ನಾವು ಚಿಂತನೆ ಮಾಡಬೇಕಂತೆ. ಎಲ್ಲ ಪ್ರಧಾನಮಂತ್ರಿಗಳು ತುಂಬ ಪ್ರಧಾನಮಂತ್ರಿಗಳಾಗಿ ಹೋದರು. ಆದರೆ ನಮ್ಮ ಪ್ರಧಾನಮಂತ್ರಿಗಳು ಅಂದರೆ ನಾವು ಅಭಿಮಾನದಿಂದ ನಮ್ಮ ಸಂಸ್ಕೃತಿಗೋಸ್ಕರನೇ ಜೀವನವನ್ನು ಮುಡುಪಾಗಿಟ್ಟ ಪ್ರಧಾನಮಂತ್ರಿಗಳು. ಆ ಪ್ರಧಾನಮಂತ್ರಿಗಳು ಅವರು ಹಬ್ಬ ಎಲ್ಲಿ ಆಚರಣೆ ಮಾಡಬೇಕು ಅಂತ ಸಾಧಾರಣವಾಗಿ ನಾವು ಏನಿದ್ರೂ ಮನೆ ಬಿಟ್ಟು ಹೋಗ್ತೇವೆ. ಹಬ್ಬ ಅಂದರೆ ಎಲ್ಲಿದ್ದರೂ ಮನೆಗೆ ಬರ್ತೇವೆ. ಆದರೆ ನಮ್ಮ ಪ್ರಧಾನಮಂತ್ರಿಗಳು ಹಬ್ಬ ಅಂತಂದರೆ ಮನೆಯಲ್ಲಿರುವುದಲ್ಲ, ಅದು ಏನಿದ್ರೂ ನಮ್ಮ ಉತ್ತರದ ಬಾರ್ಡರಲ್ಲಿ ಸೈನಿಕರ ಜೊತೆಗೆ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಇದು ನಾವು ಹೆಮ್ಮೆ ಪಡಬೇಕಾದ್ದು. ನಮ್ಮ ದೇಶವನ್ನು ರಕ್ಷಣೆ ಮಾಡತಕ್ಕಂತಹ ಸೇನಾನಿಗಳ ಜೊತೆಗೆ ಉತ್ಸವವನ್ನು ಆಚರಿಸುತ್ತಾರೆ. ಇದು ಸೇನೆಯಲ್ಲಿ ಅಖಂಡವಾಗಿ ಭಗವಂತನ ವಿಭೂತಿ ಅದನ್ನು ಅವರು ಕಂಡಿದ್ದಾರೆ. ಸೇನಾ ತಂಡದಲ್ಲಿರುವ ವಿಭೂತಿ ರೂಪ ಭಗವಂತನದ್ದು ಕಂಡು ಅದನ್ನು ಪೂರ್ಣವಾಗಿ ಅದನ್ನು ಗೌರವಿಸಿದ್ದಾರೆ. ಅಖಂಡವಾದ ವಿಭೂತಿ ರೂಪ ರಾಯರು ನಮ್ಮ ಪ್ರಪಂಚಕ್ಕೆ ಒಂದು ದೊಡ್ಡ ಕೊಡುಗೆ. ಎಂಥ ನಾಸ್ತಿಗನೂ ಆಸ್ತಿಗನನ್ನಾಗಿ ಮಾಡುವ ಒಂದು ದೊಡ್ಡ ಶಕ್ತಿ ರಾಯರು. ಒಂದು ವೇಳೆ ರಾಯರು ಮಂತ್ರಾಲಯದಲ್ಲಿಯೇ ಇದ್ದಿದ್ದರೆ ನಮ್ಮ ಈ ಆಸ್ತಿಕ ಸಮಾಜವನ್ನು ಇಡೀ ಉದ್ಧಾರ ಮಾಡಲಿಕ್ಕೆ ಆಗ್ತಿರಲಿಲ್ಲ. ರಾಯರು ಎಂಥ ಕರುಣಾಳುಗಳು ಅಂತಂದರೆ ಮಂತ್ರಾಲಯದಲ್ಲಿ ಅಖಂಡವಾಗಿ ಸನ್ನಿಹಿತರಾಗಿದ್ದಾರೆ. ರಾಯರು ಅನುಸಂಧಾನ ಮಾಡಿದರು, ನಾನು ಇಲ್ಲಿ ಕೂತು ಇಡೀ ದೇಶವನ್ನು ಉದ್ಧಾರ ಮಾಡುವುದಕ್ಕಿಂತ ನಾನು ಹಳ್ಳಿ ಗಲ್ಲಿಗೆ ಹೋಗಿ ಕೂತ್ರೆ ಹೇಗೆ ಅಂತ ಆಲೋಚನೆ ಮಾಡಿ ಪ್ರತಿಯೊಂದು ಊರು ಪ್ರತಿಯೊಂದು ಹಳ್ಳಿಯಲ್ಲಿಯೂ ಕೂಡ ಮೃತ್ತಿಗೆಯ ರೂಪದಲ್ಲಿ ಹೋಗಿ ನೆಲೆಸಿದರು. ಖಂಡದಲ್ಲಿ ಹೋಗಿ ನೆಲೆಸಿದರು. ರಾಯರ ಅಖಂಡವಾದ ರೂಪ ಮಂತ್ರಾಲಯದಲ್ಲಿ ವೃಂದಾವನದಲ್ಲಿ ಸನ್ನಿಹಿತವಾಗಿ ಇದ್ದರೆ ಅದರ ಅಂಶ ಅದರ ಖಂಡವಾಗಿ ಬೇರೆ ಬೇರೆ ವೃಂದಾವನಗಳಲ್ಲಿ ನೆಲೆಸಿದೆ. ರಾಯರ ಅಖಂಡವಾದ ವಿಭೂತಿ ರೂಪ ಮಂತ್ರಾಲಯದ ವೃಂದಾವನದಲ್ಲಿ ಆದರೆ ನಮ್ಮೂರಿನ ವೃಂದಾವನದಲ್ಲಿ ರಾಯರ ಖಂಡ ವಿಭೂತಿಯನ್ನು ನಾವು ಮಾಡಬೇಕಾದ್ದು. ಅಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ ಇದ್ದದ್ರಿಂದಲೇ ಆ ವೃಂದಾವನದ ಮೂಲಕ ಜನರು ಏನೇನು ಪ್ರಾರ್ಥನೆ ಮಾಡ್ತಾರೆ ಅದೆಲ್ಲ ಈಡೇರಿಸ್ತಾರೆ. ಆ ಹಳ್ಳಿಯ ಜನ ಆಡುವ ಮಾತು ನಾವು ಕೇಳಬೇಕು. ಎಷ್ಟು ಖುಷಿಯಾಗುತ್ತೆ ಅಂತಂದರೆ ಅವ್ರು ಹೇಳ್ತಾರೆ, ಅದು ಒಂದು ಚಿಕ್ಕ ಹಳ್ಳಿ, ಆ ಚಿಕ್ಕ ಹಳ್ಳಿಯಲ್ಲಿ ಚಿಕ್ಕ ಮಠ, ಆ ಚಿಕ್ಕ ಮಠದಲ್ಲಿ ಚಿಕ್ಕ ಗರ್ಭಗುಡಿ, ಅದರೊಳಗೊಂದು ಪುಟ್ಟ ವೃಂದಾವನ. ಆ ವೃಂದಾವನದಲ್ಲಿ ಮುಂದೆ ನಿಂತು ಅಲ್ಲಿಯ ವ್ಯವಸ್ಥಾಪಕರು ಅರ್ಚಕರು ಹೇಳ್ತಾರೆ, ನಮ್ಮ ರಾಯರು ಇಲ್ಲಿ ಮಾತಾಡ್ತಾರೆ ಅಂತ. ಇನ್ನೇನು ಬೇಕು ಹೇಳಿ ಆಸ್ತಿಕರಿಗೆ? ಇದಕ್ಕಿಂತ ದೊಡ್ಡ ಕೊಡುಗೆ ನಮಗೆ ಬೇಡ. ರಾಯರು ಮಾತಾಡ್ತಾರೆ ಅಂತಂದರೆ ಮಾತಾಡಿಸ್ತಾರಲ್ಲ, ಆ ಮಾತಾಡಿಸುವ ಕಲೆ ಅದೆಷ್ಟು ಅದ್ಭುತವಾದ್ದು. ರಾಯರು ಕರುಣಾಳುಗಳು. ನಾವು ದೇವರ ಹತ್ರನೇ ಮಾತಾಡೋದು ಅಂತ ರಾಯರು ಆ ಪ್ರೆಸ್ಟೇಜ್ ಮೇಂಟೆನೆನ್ಸ್ ನಮ್ಮ ಹಾಗೆ ಮಾಡಿದರೆ ನಮ್ಮಂಥವರ ಕತೆ ಏನಾಗ್ತಿತ್ತು? ರಾಯರ ಆ ಪ್ರೆಸ್ಟೇಜ್ ಅದನ್ನೆಲ್ಲ ಬಿಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೊತೆಗೇನೂ ಕೂಡ ಸ್ಪಂದನೆ ನೀಡಲಿಕ್ಕೋಸ್ಕರವಾಗಿ ಇಲ್ಲಿಗೆ ಬಂದಿದ್ದಾರೆ. ಹಳ್ಳಿಯಲ್ಲಿ ಕಂಡ ವಿಭೂತಿಗಳಲ್ಲಿ ವಸ್ತುಗಳಲ್ಲಿ ರಾಯರ ವಿಭೂತಿ ರೂಪವನ್ನು ಇಟ್ಟು ತನ್ನ ವೈಭವವನ್ನು ಇಡೀ ಜಗತ್ತಿನಲ್ಲಿ ಹರಡಿಸ್ತಾ ಇದ್ದಾರೆ. ಇದು ರಾಯರ ದೊಡ್ಡ ಕಾರುಣ್ಯ. ರಾಯರಲ್ಲಿ ಭಗವಂತ ಇಟ್ಟ ದೊಡ್ಡ ಕಾರುಣ್ಯ. ಆ ವಿಭೂತಿ ರೂಪ ಅಲ್ಲಿ ವೃಂದಾವನದ ಮೂಲ ಮಂತ್ರಾಲಯದಲ್ಲಿಯೂ ಇದೆ. ಅಲ್ಲಿಯ ವೈಭವ ನಾವು ನೋಡ್ತಾ ಇದ್ದೇವೆ, ದಿನನಿತ್ಯ ವೈಭವ. ಅದರ ಜೊತೆಗೆ ಇಲ್ಲಿಯೂ ಕೂಡ ಭಗವಂತನ ವಿಶೇಷ ವಿಭೂತಿ ರೂಪ. ಅದು ಮೃತ್ತಿಗೆನೇ ಬೇಕು ಅಂತಿಲ್ಲ ರಾಯರಿಗೆ. ರಾಯರ ಒಂದು ಪ್ರತಿಮೆ ಇಟ್ಟರೂ ರಾಯರು ಬರ್ತೇನೆ ಅಂತ ಹೇಳ್ತಾರೆ. ಒಂದು ರಾಯರ ಚಿತ್ರ ಇಟ್ಟು ಪ್ರದಕ್ಷಿಣೆ ನಮಸ್ಕಾರ. ಒಬ್ಬರು ಮನೆಯಲ್ಲಿ ಅವರು ಎಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ಅವರಿಗೆ ಸಮಸ್ಯೆ, ಮನೆ ಟೊಂಕನು. ಆದರೆ ಮನೆಯಲ್ಲೇ ರಾಯರ ಒಂದು ಭಾವಚಿತ್ರ ಇಟ್ಟು ಅದಕ್ಕೆ ದಿನಾ 108 ಪ್ರದಕ್ಷಿಣೆ, ಅದು ಅವರದೇ ರೀತಿಯಲ್ಲಿ ತೆವಳಿಕೊಂಡು ಹೋಗಿ 108 ಪ್ರದಕ್ಷಿಣೆ ನಮಸ್ಕಾರ. ಅವ್ರು ಹೇಳ್ತಾರೆ, ರಾಯರು ಏನು ಅನುಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದರೆ ಸುಳ್ಳ, ರಾಯರು ಇಲ್ವಾ ಅಲ್ಲಿ? ರಾಯರು ಹೇಳಿದರು, ನನಗೆ ಮಣ್ಣೂ ಆಗ್ತದೆ, ನನಗೆ ಚಿತ್ರನೂ ಆಗ್ತದೆ, ಯಾವ ವಿಚಿತ್ರ ಆದರೂ ಸರಿ, ನೀವು ಕರದಲ್ಲಿಗೆ ಬರುವ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಅಂತ ದಾಸರು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಇದು ಖಂಡ ವಿಭೂತಿ ಅಖಂಡ ವಿಭೂತಿಗೆ ರಾಯರು ಕೊಟ್ಟ ಒಂದು ಒಳ್ಳೆಯ ಉದಾಹರಣೆ.
ಆಹಿತ ಅಂತ ಕೊನೆಯದೊಂದು ವಿಭೂತಿ ರೂಪ. ಆಹಿತ ಅಂತಂದರೆ ಅದು ಆವಾಹಿತ, ನಾವು ಆವಾಹನೆ ಮಾಡಿ ನಾವು ಕರೆಸಬೇಕಾದ ವಿಭೂತಿ ರೂಪ. ಸಾಮಾನ್ಯವಾಗಿ ಮನೆಯಲ್ಲಿ ನಾವು ದೇವರ ಪ್ರತಿಮೆಗಳನ್ನು ಇಟ್ಟುಕೊಳ್ತೇವೆ, ಅದಕ್ಕೆಲ್ಲ ನಾವು ಪೂಜೆ ಮಾಡಬೇಕು. ಪೂಜೆ ಮಾಡಬೇಕಾದ್ರೆ ದಿನಾ ಆವಾಹನೆ, ದಿನಾ ಅದಕ್ಕೆ ನ್ಯಾಸಗಳು, ದಿನಾ ಅದಕ್ಕೆ ಜಪ, ಇದೆಲ್ಲ ನಾವು ಮಾಡಬೇಕು. ಹೊಸ ಪ್ರತಿಮೆಯನ್ನು ಮಾಡಿದರೆ ಅದಕ್ಕೆ ಜೀವಕಳೆಯನ್ನು ತುಂಬಿಸಬೇಕು. ಅದು ಆಹಿತ. ದೇವರನ್ನು ಕರೆದು ಆವಾಹಯಾಮಿ ಇಂಥ ಆವಾಹನಾದಿ ಮುದ್ರೆಗಳ ಮೂಲಕ ದೇವರಿಗೆ ಉಪಚಾರಗಳನ್ನು ಮಾಡಿ ನಾವು ದೇವರನ್ನು ಪೂಜೆ ಮಾಡುವಂತಹ ಕ್ರಮ. ಇವತ್ತು ನಮಗೆಲ್ಲ ಹಿಂದೂಗಳಿಗೆ ಏನು ಹೆಮ್ಮೆ ಅಂತಂದರೆ, ನಮ್ಮ ಸ್ವಾಮಿಗಳು ಅಯೋಧ್ಯೆಯಲ್ಲಿ ಆಹಿತ ರಾಮದೇವರನ್ನು ಆವಾಹನೆ ಮಾಡಿ ಅಲ್ಲಿ ಕೂಡಿಸಿ, ಇಡೀ ಆ ಪ್ರತಿಮೆಯಲ್ಲಿ ರಾಮದೇವರನ್ನು ಕೂಡಿಸಿದ್ದಲ್ಲ, ಇಡೀ ಪ್ರಪಂಚದ ಭಗವದ್ಭಕ್ತರಲ್ಲೆಲ್ಲ ರಾಮನ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಅದು ಆಹಿತ ರೂಪ. ಆದರೆ ಇವತ್ತು ತಿರುಪತಿ ಇತ್ತು, ತಿರುಪತಿಯಲ್ಲಿ ಭಾರೀ ಜನ ಅಂತ. ಇವತ್ತು ಅಯೋಧ್ಯೆಗೆ ಹೋದರೆ ಏನು ಜನ. ಯಾಕೆ ಅಂತಂದರೆ ರಾಮದೇವರು ಅಲ್ಲಿ ಕೂತಿದ್ದಾರೆ. ಆಹಿತವಾದ ಭಗವಂತನ ರೂಪ ಅಲ್ಲಿ ದೇವರನ್ನು ಆವಾಹನೆ ಮಾಡಿ, ಸ್ವಾಮಿ ನೀನು ಬರಬೇಕು ಅಂತ. ಹೇಗಿದೆ ಅಂತಂದರೆ, ಈ ದೇವರು ಬರಬೇಕಾದ್ರೆ ಅರ್ಚಕಸ್ಯ ತಪೋಬಲಾತ್ ಅಂತ ಹೇಳ್ತಾರೆ. ಅರ್ಚಕರು ಕರೀಬೇಕು ಅಂತ. ಅರ್ಚಕರು ಮಾತ್ರ ಅಲ್ಲ, ಯಜಮಾನನೂ ಕರೀಬೇಕು ಅಂತ. ರಾಮದೇವರ ಅಯೋಧ್ಯೆಯ ದೇಶಕ್ಕೆ, ಆ ದೇವಸ್ಥಾನಕ್ಕೆ ಯಜಮಾನ ಅಂದರೆ ಯಾರು? ಇಡೀ ದೇಶದ ಅರಸ. ಇಡೀ ದೇಶದ ಅರಸ ಅಂದರೆ ಯಾರು? ಪ್ರಧಾನಮಂತ್ರಿಗಳು. ಸ್ವಾಮಿಗಳ ಆವಾಹನೆ ಮಾಡಿದರೆ ಪ್ರಧಾನಮಂತ್ರಿಗಳಲ್ಲಿ ಬಂದು ನಿಂತು ಕರೆದರೆ ನಮ್ಮ ರಾಮದೇವರು ಮೇಲಿನಿಂದ ಕೆಳಗಿಳಿದು ಬಂದು ಅಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದರು. ಮೊನ್ನೆ ಆ ಪ್ರಯಾಗ ಮೇಳದಲ್ಲಿ ಅಯೋಧ್ಯೆಯಲ್ಲಿ ಕಾಲಿಡಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನಸ್ತೋಮ. ದೇವರ ವಿಭೂತಿ ರೂಪಗಳು ಹೀಗೇ ಆಹಿತವಾದ ರೂಪ. ದಾಸರು ಹೀಗೆ 10 ರೀತಿಯಾದ ಭಗವಂತನ ವಿಭೂತಿ ರೂಪಗಳನ್ನು ನಮಗೆ ಪರಿಚಯ ಮಾಡಿಸಿ ಕೊಟ್ಟಿದ್ದಾರೆ. ಆ ವಿಭೂತಿ ರೂಪಗಳನ್ನು ನಾವು ಅನುಸಂಧಾನ ಮಾಡಬೇಕಾದ್ದು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ. ದಾಸರು ಹೇಳಿದ ಹಾಗೆಯೇ ಬಗೆಗಳನ್ನು ಅರಿತು ಬುಧರಿಂದ ಜ್ಞಾನಿಗಳಿಂದ ತಿಳ್ಕೊಂಡು ನಾವು ಉಪಾಸನೆ ಮಾಡಿ ದೇವರ ವಿಶೇಷವಾದ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು. ನಮ್ಮ ಪ್ರಮೋದ್ ಪೂಜಾರ್ ಅವರಲ್ಲಿ ಒಂದು ಭಗವಂತನ ವಿಭೂತಿ ರೂಪ, ಯದ್ಯದ್ ವಿಭೂತಿ ಮತ್ ಸತ್ವಂ. ಅದು ನಮ್ಮ ಅಪ್ಪಣ್ಣಾಚಾರ್ಯರು ಹೇಳಿದ ಹಾಗೆಯೇ ಅಪ್ಪಣ್ಣಾಚಾರ್ಯರಿಂದ ದೊಡ್ಡ ಕ್ರಾಂತಿ ನಡೆಯಿತು. ಅವ್ರು ಹೇಳಿದ್ರು ನನ್ನದೇನು ಮಾಡಲಿಕ್ಕಾಗಲಿಲ್ಲ ಅಂತ. ಎಷ್ಟು ದೊಡ್ಡ ಸೇವೆಯನ್ನು ದೇವರು ತಗೊಂಡ ಅಂತಂದರೆ, ಇಡೀ ದೇಶದಲ್ಲಿ ಒಂದು ಭಜನಾ ಮಂಡಳಿ ತಂಡ ಅಂತ ಒಂದು ಇದ್ದರೆ ಅವರು ಹೆಣ್ಮಕ್ಕಳು ಬಂದು ಬೀದಿಯಲ್ಲಿ ನೃತ್ಯ ಮಾಡಿ ದೇವರನ್ನು ಒಲಿಸಬಹುದು ಅಂತ ಒಂದಿದ್ದರೆ ಅದಕ್ಕೆಲ್ಲ ಋಷಿ ನಮ್ಮ ಅಪ್ಪಣ್ಣಾಚಾರ್ಯರು, ಹರೇ ಶ್ರೀನಿವಾಸ ಮಂತ್ರದ ಮೂಲಕ. ಅದೇ ರೀತಿ ಇನ್ನೊಂದು ದೊಡ್ಡ ವಿಭೂತಿ ನಮ್ಮ ಪ್ರಮೋದ್ ಪೂಜಾರ್ ಅವರಲ್ಲಿ ಇಟ್ಟಿದ್ದಾರೆ. ಅವರು ಪೂಜಾರಿ ಅಂತ ಅವರ ಬರೀ ಹನುಮತ್ ಸಾಗರದಲ್ಲಿ ಮಾತ್ರ ಪೂಜೆ ಮಾಡಿಕೊಂಡಿದ್ದರೆ ನಮ್ಮ ಈ ಸೌರಭ ಪರಿಮಳ, ನಮ್ಮ ಪರಿಮಳಾಚಾರದೊಂದು ಪರಿಮಳ, ಸೌರಭದ ಇನ್ನೊಂದು ಪರಿಮಳ, ಇದು ದೇಶದ ಉದ್ದಗಲಕ್ಕೆ. ಅಪ್ಪಣ್ಣಾಚಾರ್ಯ ಹೇಗೆ ಹೇಳಿದರು, ನಂದು ಹಾಗೆಯೇ. ನಾವು ಯಾವ ಊರಿಗೆ ಹೋಗ್ತೇನೆ, ಸ್ವಾಮಿ ಸರ್ಟಿಫಿಕೇಟ್ ಕೊಡಿ, ಸ್ವಾಮಿ ಇದನ್ನು ಪ್ರಶಸ್ತಿ ಪತ್ರ ಕೊಡಿ ಅಂತ ಹೇಳ್ತಾರೆ. ಇವರು ಶಿರೋಮಣಿ, ಇವರು ನಮ್ಮ ವಿದ್ವತ್ನಲ್ಲಿ ಸಂಸ್ಕೃತ ಕಾಲೇಜುಗಳಲ್ಲಿ ಹೇಗಿದೆ ಅದೇ ರೀತಿಯಾಗಿ ನಮ್ಮ ಪೂಜಾರ್ ಅವರು ಕೂಡ ಒಂದು ದಾಸ ಸಾಹಿತ್ಯ ಯೂನಿವರ್ಸಿಟಿ ಅಂತ ಆ ರೀತಿಯಲ್ಲಿ ಮಾಡಿ ಎಲ್ಲ ಅವರನ್ನು ವಿಶೇಷವಾಗಿ ಮಾರ್ಗದರ್ಶನ ಮಾಡಿದ್ದಾರೆ. ಪ್ರತಿಯೊಬ್ಬರು ಅಲ್ಲಿ ಪುಸ್ತಕ ಹಿಡಿದು ಓದುವುದು, ಮಕ್ಕಳು ಓದುವುದು ನಾವು ನೋಡಿದ್ದೇವೆ. ಈ ಸಲ ಹೆಣ್ಮಕ್ಕಳು ಅಷ್ಟೇ ಅಲ್ಲ, ಮುದುಕಿಯರೂ ಪುಸ್ತಕ ಇಟ್ಕೊಂಡು ಓದುವ ಕಾಲ ಬಂದಿದೆ ಅಂತಂದರೆ ಅದು ಪೂಜಾರ ಅವರದ್ದು ದೊಡ್ಡ ಪುಣ್ಯ, ದೊಡ್ಡ ಸೌಭಾಗ್ಯ. ಎಷ್ಟು ಅಂದರೆ ಈಗ PhD ಮಾಡುವಂಥ ಆ ಕಕ್ಷೆನೂ ಈಗ ಪ್ರಾರಂಭ ಆಗಿದೆ. ಇಡೀ ದೇಶದಲ್ಲಿ ಇದು ಸುದ್ದಿ ಆಗಲಿ, ಇಡೀ ದೇಶದಲ್ಲಿ ಇದು ಜಾಗೃತಿ ಆಗಲಿ ಅಂತ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹರಸ್ತಾ ಕೃಷ್ಣ ಅರ್ಪಣಮಸ್ತು.